morning, sir. My name is Kishore KS. I am studying in 9th standard at Shri Bala Anjaneyar Swami High School. This is ಇದೇನ್ ಮಿಷನ್? ವಾಟರ್ ಡಿಸ್ಪೆನ್ಸರ್ ಮಷೀನ್. ಇದಕ್ಕೆ ಕರೆಂಟ್ ಬೇಡ ಮತ್ತೆ ಒಂದು ಮೋಟಾರ್ ಒಂದು 9V ಬ್ಯಾಟರಿ ಇದ್ರೆ ಸಾಕು ಸರ್. ಈಗ ನಾವು ಸ್ವಿಚ್ ಆನ್ ಮಾಡಿದಾಗ ಲೈಟ್ ಫ್ಯಾನ್ಗಳು ಆನ್ ಆದಂಗೆ ಇದಕ್ಕೆ ನಾವು ಸ್ವಿಚ್ ಬದಲು ಬ್ಲೇಡ್ಗಳನ್ನ ಕಲೆಕ್ಷನ್ ಕೊಟ್ಟಿದ್ದೀವಿ ಸರ್. ಈಗ ಇಲ್ಲಿ ಬ್ಲೇಡು ಡಿಸ್ಪೆನ್ಸ್ ಆದರೆ ಇಲ್ಲಿ ವಾಟರ್ ಬರುತ್ತೆ. ಡಿಸ್ಪೆನ್ಸ್ ಏನಾದ್ರು ಔಟ್ ಆಯಿತು ಅಂದರೆ ನೀರು ನಿಂತೋಗುತ್ತೆ ಸರ್. ಇದು ಮನೆಗಳಲ್ಲಿ ಉಪಯೋಗಿಸಬಹುದಾ? ಹೌದಾ? ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರೇಮ ಅಂತ ಹೇಳಿ. ಇವತ್ತು ನಾನು ಮಾನವನ ಅಂಗರಚನಾ ಮಾದರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಮಾನವನ ಅಂಗರಚನಾ ಮಾದರಿ. ಇದರಲ್ಲಿ ಮೆದುಳು, ನಮ್ಮ ದೇಹದ ಭಾಗದಲ್ಲಿ ಮೆದುಳು ಮೊದಲನೇ ಅಂಗ. ಇದರಲ್ಲಿ ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯ ಮಿದುಳು ಅಂತ 3 ಅಂಗಗಳು ಬರುತ್ತೆ. ಇದು ನಮ್ಮ ಯೋಚನಾ ಶಕ್ತಿ, ಅದಾದ ನಂತರ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಅದಾದ ನಂತರ ಮೂಗು ನಮಗೆ ಉಸಿರಾಟ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ಬಾಯಿಯಲ್ಲಿ ಹಲ್ಲುಗಳು ನಾವು ತಿಂದಂಥ ಆಹಾರವನ್ನು ಸಣ್ಣ ಕಣಗಳಾಗಿ ಕಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ಗಂಟಲು ಭಾಗದಲ್ಲಿ 2 ಭಾಗಗಳು ಕಂಡುಬರುತ್ತೆ. ಒಂದು ವಾಯುನಾಳ, ಇನ್ನೊಂದು ಅನ್ನನಾಳ. ಅನ್ನನಾಳ ಏನಪ್ಪ ಅಂತಂದರೆ ನಾವು ತಿಂದಂಥ ಆಹಾರ ಎಲ್ಲ ಆ ಅನ್ನನಾಳದ ಮೂಲಕ ನಮ್ಮ ದೇಹಕ್ಕೆ ಸೇರುತ್ತೆ. ವಾಯುನಾಳದ ಮೂಲಕ ನಾವು ಉಸಿರಾಟ ಆಡ್ತಕ್ಕಂತಹ ಕ್ರಿಯೆಗಳೆಲ್ಲ ಆ ವಾಯುನಾಳಕ್ಕೆ ಸಂಬಂಧಪಡುತ್ತೆ. ಅದಾದ ನಂತರ ಇದು ಶ್ವಾಸಕೋಶ. ನಾವು ಉಸಿರಾಡದಂತಹ ಗಾಳಿ ಇಲ್ಲಿ ಸಣ್ಣ ಕಣಗಳಾಗಿ ವಿಭಜನೆ ಹೊಂದಿ ಬಲೂನಂತಹ ಆಕಾರಕ್ಕೆ ಬದಲಾವಣೆ ಆಗುತ್ತೆ. ಅದನ್ನು ನಾವು ಗಾಳಿಗೂಡುಗಳು ಅಂತ ಹೇಳ್ತೀವಿ. ಅದಾದ ನಂತರ ಹೃದಯ ಬಂದು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನ ಸಾಗಿಸುತ್ತದೆ. ಆ ರಕ್ತದಲ್ಲಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಹಿಮೋಗ್ಲೋಬಿನ್ ಅಂತಕ್ಕಂತಹ ಘಟಕಗಳಿವೆ. ಅದಾದ ನಂತರ ಇದು ಮೇದೋಜೀರಕ ಗ್ರಂಥಿ. ಈ ಗ್ರಂಥಿ ಪ್ರೋಟೀನ್ ಅನ್ನ ಸ್ರವಿಸುತ್ತದೆ. ಅದಾದ ನಂತರ ಇದು ಯಕೃತ್ತು. ಇಲ್ಲಿ ಪಿತ್ತರಸ ಸ್ರವಿಕೆಯಾಗುತ್ತದೆ. ಅದಾದ ನಂತರ ಈ ಸಣ್ಣ ಕರಳಿನಲ್ಲಿ ನಾವು ತಿಂದಂತಹ ಆಹಾರ ಎಲ್ಲ ಜೀರ್ಣವಾಗುತ್ತದೆ. ಅದಾದ್ಮೇಲೆ ದೊಡ್ಡ ಕರಳಿನಲ್ಲಿ ನೀರು ಜೀರ್ಣವಾಗುತ್ತದೆ. ಅದಾದ್ಮೇಲೆ ಇಲ್ಲಿ ನಾವು ಏನೇನು ತಿಂದು ಜೀರ್ಣ ಏನು ಆಗದೆ ಇರೋಂತಹ ವಸ್ತು ಎಲ್ಲ ಗುದದ್ವಾರದ ಮೂಲಕ ಹೊರ ಹೋಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಪ್ರೇಮ. ಮ್ಯಾಮ್, ಇವತ್ತು ನಾನು ಆಮ್ಲ ಮತ್ತೆ ಪ್ರತ್ಯಾಮ್ಲದ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೇನೆ. ಓಕೆ, ಮೊದಲನೇದಾಗಿ ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು? ಆಮ್ಲ ಅಂತ ಅಂದ್ರೆ ಹುಳಿ ರುಚಿಯನ್ನ ಹೊಂದಿರತಕ್ಕಂತಹ ವಸ್ತುಗಳಿಗೆ ಆಮ್ಲ ಅಂತ ಹೇಳ್ತೀವಿ. ಉದಾಹರಣೆಗೆ ನಿಂಬೆ ಹಣ್ಣು, ಟೊಮ್ಯಾಟೊ, ಅದಾದ ನಂತರ ಮೊಸರು, ಇದೆಲ್ಲ ಆಮ್ಲಕ್ಕೆ ಉದಾಹರಣೆ. ಓಕೆ, ಪ್ರತ್ಯಾಮ್ಲಕ್ಕೆ ಉದಾಹರಣೆ ಬಂದು ಸೋಪು, ಬೇಕಿಂಗ್ ಸೋಡಾ, ಇದೆಲ್ಲವೂ ಸಹ ಪ್ರತ್ಯಾಮ್ಲಕ್ಕೆ ಉದಾಹರಣೆ. ಪ್ರತ್ಯಾಮ್ಲ ಅಂದ್ರೇನು? ಪ್ರತ್ಯಾಮ್ಲ ಅಂತ ಅಂದ್ರೆ ಕಹಿ ರುಚಿಯನ್ನ ಹೊಂದಿರತಕ್ಕಂತ ವಸ್ತುಗಳಿಗೆ ಪ್ರತ್ಯಾಮ್ಲ ಅಂತ ಹೇಳ್ತೇವೆ. ನಾವು ಆಮ್ಲವನ್ನ ಹೇಗೆ ಗುರುತಿಸಬಹುದು ಅಂತ ಅಂದ್ರೆ, ಲಿಟ್ಮಸ್ ಪೇಪರ್ ಅನ್ನ ತಗೊಂಡು ಆಮ್ಲದಲ್ಲಿ ಅದನ್ನ ನಾವು ಎದ್ದಿದಾಗ ಅದರ ಬಣ್ಣ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ಆಗ ನಾವು ಅದನ್ನ ಆಮ್ಲ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ನೋಡೋದಾದ್ರೆ, ಇಲ್ಲಿ ಲಿಟ್ಮಸ್ ಪೇಪರ್ ಇದೆ. ಈ ಪೇಪರ್ನ ನಾವು ಆಮ್ಲ ಅಂದ್ರೆ ಮೊಸರಲ್ಲಿ ಡಿಪ್ ಮಾಡಿದಾಗ ಅದರ ಬಣ್ಣ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ನಾವು ಹೀಗೆ ಇದೆ ಆಮ್ಲ ಅಂತ ಗುರುತಿಸ್ಬೋದು. ಹಾಗೆ ಪ್ರತ್ಯಾಮ್ಲಕ್ಕೆ ನಾವು ಲಿಟ್ಮಸ್ ಪೇಪರ್ ಅನ್ನ ಡಿಪ್ ಮಾಡಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಯಾವ ಲಿಟ್ಮಸ್ ತಗೊಂಡಿದ್ದೆ ನೀನು? ಯಾವ ಕಲರ್? ಕೆಂಪು ಲಿಟ್ಮಸ್ ಅನ್ನ ತಗೊಂಡಿದ್ದೀನಿ. ಓಕೆ, ಕೆಂಪು ಲಿಟ್ಮಸ್ ಪ್ರತ್ಯಾಮ್ಲದ ಒಂದು ಸಂಕೇತ. ಅದನ್ನ ನಾವು ಇದರಲ್ಲಿ ಡಿಪ್ ಮಾಡಿದಾಗ ಅದು ನೀಲಿ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಓಕೆ ಪ್ರೇಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಸರ್, ನಮ್ಮ ಕ್ಲಾಸಲ್ಲಿ ನಾವು ಹೇಳ್ಕೊಟ್ಟಿರೋದು ಮ್ಯಾಮ್ ಎಲ್ಲ ನಾವು ಅದ್ರ ಬಗ್ಗೆ ಪ್ರಯೋಗ ಮಾಡ್ತಿದೀವಿ. ಮೊದ್ಲಿಗಾಗಿ ನಾನೊಂದು ಘನವಸ್ತು ತಗೊಂಡಿದ್ದೀನಿ. ಮಂಜುಗೆಡ್ಡೆ ಆದ್ರೆ ಘನವಸ್ತು ಆಗಿ ಅದು ಕರ್ಗಿಸಿದ್ರೆ ನೀರಾಗಿ ಹೋಗುತ್ತೆ, ದ್ರವ ರೂಪಕ್ಕೆ ಬರುತ್ತೆ. ಆದ್ರೆ ಕರ್ಪೂರನ ಕರ್ಗಿಸಿದ್ರೆ ಅದು ಅನಿಲ ರೂಪಕ್ಕೆ ಬರುತ್ತೆ. ನಾನು ಇದನ್ನ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಸರ್. ಇದರಲ್ಲಿ ನಾವು ದ್ರವ ರೂಪ ನೋಡಕ್ಕಾಗಲ್ಲ, ಡೈರೆಕ್ಟ್ ಆಗಿ ಇದು ಅನಿಲ ರೂಪಕ್ಕೆ ಹೋಗುತ್ತೆ. ಇದನ್ನ ನಾವು ಉತ್ಪತನ ಅನ್ನುತ್ತೀವಿ. ಸರ್, ನೆಕ್ಸ್ಟ್ ಬಂದ್ರೆ ನಾವು ದ್ರಾವಣ ಅಂದ್ರೆ ಏನು? ದ್ರಾವಣ ಅಂದ್ರೆ ಒಂದು ಸಮರೂಪ ಮಿಶ್ರಣವಾಗಿರುತ್ತೆ. ಅದು ಕಣಗಳು ತುಂಬಾ ಸಣ್ಣದಾಗಿರುತ್ತೆ. ಮತ್ತೆ ಅದು ಬೆಳಕನ್ನ ನಾವು ಬಿಟ್ಟಾಗ ಅದು ಚದುರಿಸೋಕೆ ಬಿಡ್ತೈತೆ.
ಚದುರಿಸೋದಿಲ್ಲ, ಅದು ನೇರವಾಗಿ ಬೀಳುತ್ತೆ ಸರ್. ಹಾ. ಅದನ್ನ ನಾವು ಟಿಂಡಾಲ್ ಪರಿಣಾಮ ಎನ್ನುತ್ತೇವೆ ಸರ್. ನೆಕ್ಸ್ಟ್ ಬಂದ್ರೆ ಕಲೀಲ. ಕೈಲ ಅಂದ್ರೆ ಏನು? ಕಲೀಲ ಅಂದ್ರೆ ಸರ್ ಒಂದು ಅಸಮರೂಪ ಮಿಶ್ರಣ. ಇದು ಕಣಗಳು ನಮ್ ಕಣ್ಣಿಗೆ ಕಾಣೋದಿಲ್ಲ. ಮತ್ತೆ ಇದನ್ನ ನಾವು ಬೆಳಕಲ್ಲಿ ಬಿಟ್ಟಾಗ ಅದು ಚದುರಿಸೋದಕ್ಕೆ ಬಿಡಲ್ಲ, ಅದು ಒಳಗೇನೆ ಚದುರಿಸ್ತೈತೆ ಸರ್. ಓಕೆ, ಗುಡ್. ನೆಕ್ಸ್ಟ್ ಬಂದ್ರೆ ನೀಲಂಬನ ಸರ್. ಇದು ಕಣಗಳು ನಮ್ ಕಣ್ಣಿಗೆ ದೊಡ್ಡದಾಗಿ ಕಾಣಿಸುತ್ತೆ. ಇದು ಒಂದು ಅಸಮರೂಪ ಮಿಶ್ರಣ. ನಿಲಂಬನ ಅಂದ್ರೆ ಏನು? ನೀಲಂಬನ ಎಂದರೆ ದೊಡ್ಡದಾಗಿ ಕಣಗಳು ಕಾಣಿಸುತ್ತೆ. ಇದೊಂದು ಅಸಮರೂಪ ಮಿಶ್ರಣ. ಇದಕ್ಕೆ ನಾವು ಬೆಳಕು ಬಿಟ್ಟಾಗ ಇದು ನೇರವಾಗಿ ಹಾದು ಹೋಗುತ್ತದೆ ಸರ್. ಓಕೆ, ಗುಡ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಇದು ಕಪ್ಪೆ ಮತ್ತೆ ನಾನು ಜಿರಳೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಪ್ಪೆ ಬಂದು ಉಭಯವಾಸಿ. ಏಕೆಂದ್ರೆ ಉಭಯವಾಸಿ ಅಂದ್ರೆ ಏನು? ಉಭಯವಾಸಿ ಅಂದರೆ ನೀರು ಮತ್ತು ಭೂಮಿ ಎರಡು ಕಡೆಯನ್ನು ವಾಸಿಸುವುದರಿಂದ ಅದನ್ನು ಉಭಯವಾಸಿ ಎಂದು ಕರೆಯುತ್ತಾರೆ. ಓಕೆ, ಗುಡ್. ಇದರ ಪ್ರತಿ ವಿಶಿಷ್ಟ ಲಕ್ಷಣಗಳನ್ನು ನೋಡೋದಾದ್ರೆ ದಪ್ಪವಾದ ಕಾಲುಗಳು ಮತ್ತು ಉದ್ದನೆಯ ಕಣ್ಣುಗಳು. ಇದು ಉಸಿರಾಡುವುದು ಚರ್ಮದಿಂದ ಉಸಿರಾಡುವ ಪ್ರಕ್ರಿಯೆಗೆ ಫಾಟೋಮಾಸಿಸ್ ಎಂದು ಕರೆಯುತ್ತಾರೆ ಸರ್. ಆಮೇಲೆ ಜಿರಳೆ ಬಂದು ಸಂಧಿಪದಿ ಜೀವಿಗಳು ಎಂದಿರುತ್ತೆ ಸರ್. ಇದು ಜಂಟಿ ಕಾಲುಗಳನ್ನು ಹೊಂದಿದ್ದರಿಂದ ಇದನ್ನು ಸಂಧಿಪದಿ ಜೀವಿಗಳು ಎಂದು ಕರೆಯುವರು. ಇದು ರೋಗವಾಹಕವಾಗಿರೋದ್ರಿಂದ ಟೈಫಾಯ್ಡ್ ಮತ್ತು ಅಲರ್ಜಿಗಳಂತಹ ರೋಗಗಳು ಉಂಟಾಗುತ್ತೆ. ಓಕೆ, ಥ್ಯಾಂಕ್ ಯು. ವೆರಿ ಗುಡ್. Good morning, sir. Very good morning. I am Jeevana, Shri Bailanjanaya Swami High School. Okay. Sir, smart class for the blindness. ಓಕೆ. ಏನಿದು ಈ ಗಾಗಲ್ಸ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದ್ರ ಉಪಯೋಗ ಏನು, ಯಾವುದಕ್ಕೋಸ್ಕರ ಇದನ್ನ ಮಾಡಿದ್ಯಾ ಸರ್? ಇದು ತಿಳಿಸ್ಕೊಡ್ತೀಯಾ ಸರ್? ಇದು ಅಲ್ಟ್ರಾಸೋನಿಕ್ ಸೆನ್ಸರ್. ಇದು ಆರ್ಡಿನರಿ ಇದು ಕಂಡಿಲ್ದವ್ರಿಗೆ ಇದು ಹೆಲ್ಪ್ ಆಗುತ್ತೆ ಸರ್. ಓಕೆ, ಯಾವ ರೀತಿ ಸರ್? ನನಗೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀಯಾ? ಓಕೆ, ವೆರಿ ಗುಡ್. ಹಾಕೊಂಬೋದಾ ಸರ್? ಎಸ್. ಓಕೆ, ಹಾಕೊಂಡೆ. ಸೌಂಡ್ ಬರ್ತಾ ಇದೆ. ಯಾವ ರೀತಿ ಸೌಂಡ್ ಬರ್ತಾ ಇದೆ ಇದು? ಸರ್, ಅದು ಕೈ ಅಡ್ಡ ಬಂದ್ರೆ ಅಥವಾ ಯಾವ್ದಾದ್ರು ಒಂದು ವಸ್ತು ಅಡ್ಡ ಬಂದ್ರೆ ಅಥವಾ ಏನಾದ್ರು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು. ಇದು ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಸರ್? ಕಾಣಿಲ್ದವ್ರು ತುಂಬಾ ಯೂಸ್ ಆಗುತ್ತೆ. ಬ್ಲೈಂಡ್ಗೆ, ಬ್ಲೈಂಡ್ ಅಲ್ಲಿ ಇರೋರ್ಗೆ ತುಂಬಾ ಯೂಸ್ ಆಗುತ್ತೆ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಕಣ. ಥ್ಯಾಂಕ್ ಯು. ಥ್ಯಾಂಕ್ ಯು. Good morning, sir. ಗುಡ್ ಮಾರ್ನಿಂಗ್ ಪಾ. My name is Madhushree TM. I am studying in 8th standard. ಓಕೆ. ನಾನು ಇವಾಗ ಬೇರುಗಳ ಬಗ್ಗೆ ತಿಳಿಸ್ಕೊಂಡು ಕೊಡ್ತೀನಿ. ಓಕೆ ಸರ್, ಇದು ತಾಯಿ ಬೇರು, ಇದು ತಂತು ಬೇರು. ತಾಯಿ ಬೇರಲ್ಲಿ ಈ ತರ ದಪ್ಪನೆಯ ಬೇರಿರುತ್ತೆ, ಮತ್ತೆ ಅದರಲ್ಲಿ ಸಣ್ಣ ಸಣ್ಣ ಬೇರುಗಳು ಚಾಚ್ಕೊಂಡಿರುತ್ತೆ. ತಂತು ಬೇರಲ್ಲಿ ಅದು ತಾಯಿ ಬೇರು ಇರೋದಿಲ್ಲ, ಬರೀ ಸಣ್ಣ ಸಣ್ಣ ಬೇರುಗಳು ಮಾತ್ರ ಇರುತ್ತೆ ಸರ್. ಓಕೆ, ಇವಾಗ ತಾಯಿ ಬೇರು ಯಾವ ಗಿಡಗಳಿಗಿರುತ್ತೆ? ಸರ್, ತಾಯಿ ಬೇರು ದ್ವಿದಳ ಗಿಡಗಳಲ್ಲಿ ಇರುತ್ತೆ. ದ್ವಿದಳ ಗಿಡಗಳು ಅಂದ್ರೆ ಸರ್, ಇವಾಗ ಕಡಲೆ ಬೀಜ, ಓಕೆ, ಮತ್ತೆ ಕಡಲೆಕಾಳು, ಆತರ ಸಸ್ಯಗಳಲ್ಲಿ ಇರುತ್ತೆ ಸರ್. ಓಕೆ. ತಂತು ಬೇರು ಅನ್ನೋದು? ಸರ್, ತಂತು ಬೇರು ಅನ್ನೋದು ಜೋಳ, ಅಕ್ಕಿ, ರಾಗಿ ಈ ತರ ಬೇರುಗಳು ಇರುತ್ತೆ. ಓಕೆ ಓಕೆ, ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಇದು. ನಾವೆಲ್ಲ ಅನ್ಕೊಂತೀವಿ ಒಂದೇ ಬೇರು ಎಲ್ಲದಕ್ಕೂ ಇರುತ್ತೆ ಅಂತ, ಆದ್ರೆ ಇಲ್ಲಿ ಡಿಫ್ರೆಂಟ್ ಆಗಿದೆ. ತಾಯಿ ಬೇರು ಅನ್ನೋದು, ತಂತು ಬೇರು ಅನ್ನೋದು, ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ಯಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಭೂಮಿಕಾ. ವಾಟ್ ಈಸ್ ದಿಸ್? ಇದು ಬಂದು ಈ ಉಪಕರಣದ ಹೆಸರು ಸೂಕ್ಷ್ಮದರ್ಶಕ. ಈ ಸೂಕ್ಷ್ಮದರ್ಶನದಿಂದ ನಾವು ಬರಿಗಣ್ಣಿಗೆ ಕಾಣಿಸದ ಸೂಕ್ಷ್ಮ ಜೀವಿಗಳನ್ನು ವೀಕ್ಷಿಸಬಹುದು. ಉದಾಹರಣೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲಗಳು, ಪ್ರೋಟೋಜೋವಾಗಳನ್ನು ಉದಾಹರಣೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.